ಹಲೋ ಫ್ರೆಂಡ್ಸ್, ನಾನು ಮಳವಳ್ಳಿ ಮಂಜ ಮಾತಾಡ್ತಾ ಇರೋದು. ಈಗ ನಾನು ನಮ್ಮೂರಿಗೆ ಹೋಗ್ತಾಯಿದ್ದೀನಿ. ನಮ್ಮೂರಿಗೆ ಹೋಗೋಕ್ಕೆ ನಾನು ಸ್ಯಾಟ್ಲೈಟ್ ಬಸ್ ಸ್ಟ್ಯಾಂಡ್ಗೆ ಹೋಗಿದ್ದೀನಿ. ಈ ಸ್ಯಾಟ್ಲೈಟ್ ಬಸ್ ಸ್ಟ್ಯಾಂಡು ಮೈಸೂರು ರೋಡಲ್ಲಿ ಇರೋದ್ರಿಂದ ನಮ್ಮೂರು ಮಳವಳ್ಳಿ. ಅದರಿಂದ ನಾನು ನಮ್ಮೂರಿಗೆ ಹೋಗಬೇಕು ಅಂದರೆ ನಾನು ಸ್ಯಾಟ್ಲೈಟ್ಗೆ ಹೋಗಲೇಬೇಕು. ಎಲ್ಲರಿಗೂ ಗೊತ್ತಿರೋ ಹಾಗೆ ಮೆಜೆಸ್ಟಿಕ್ಕು ಮಾರ್ಕೆಟು ಎಲ್ಲ ಕಡೆಯಿಂದನೂ ಕೂಡ ಸ್ಯಾಟ್ಲೈಟ್ಗೆ ಬಸ್ ಇದೆ. ನಾವಿರೋ ಏರಿಯಾ ಯಲಹಂಕ. ಆ ಯಲಹಂಕದಿಂದ ನಾನು ಮೆಜೆಸ್ಟಿಕ್ಕಿಗೆ ಬಂದು ಮೆಜೆಸ್ಟಿಕ್ಕಿಂದ ಸ್ಯಾಟ್ಲೈಟಿಗೆ ಬಂದಿದ್ದೀನಿ. ನೋಡಿ, ಹೀಗಿದೆ ಸ್ಯಾಟ್ಲೈಟ್ ಬಸ್ ಸ್ಟ್ಯಾಂಡು. ಈ ವಿಡಿಯೋ ಮಾಡೋಕ್ಕೂ ಒಂದು ಉದ್ದೇಶ ಇದೆ ಫ್ರೆಂಡ್ಸ್. ಏನಕ್ಕಪ್ಪ ಅಂತಂದರೆ, ನಾವು ಫಸ್ಟು ಬೆಂಗಳೂರಿಗೆ ಬಂದಾಗ ಈ ಹೈವೇ ಏನಿದೆ, ಬೆಂಗಳೂರು ಮೈಸೂರು ಈ ಹೈವೇ ಫಸ್ಟ್ ಇದ್ದಿರಲಿಲ್ಲ. ಈಗ ಹೈವೇ ಆಗೈತೆ. ಈ ಹೈವೇ ಆದಮೇಲೆ ಸುಮಾರು ಜನ ಹಲ್ವಾರು ರೀತಿ ತೊಂದರೆಗಳಾಗ್ತಾಯಿದೆ ಬಿಸ್ನೆಸ್ಸಲ್ಲಿ ಅಂತ ಏನೇನೋ ಕೊಟ್ಟರು. ಅದಕ್ಕೆ ಈ ವಿಡಿಯೋ ಮಾಡ್ತೀನಿ. ಈ ವಿಡಿಯೋ ಸುಮಾರು ಜನ ನೋಡಿರ್ತೀರ ಮೈಸೂರಿಗೆ ಹೋಗ್ಬೇಕಾದ್ರೆ. ಬಟ್ ಈ ವಿಡಿಯೋ ಮಾಡ್ತಾರೆ, ನಾನು ನಮ್ಮೂರಿಗೆ ಹೋಗ್ಬೇಕಾದ್ರೆ ನಾನು ಮೈಸೂರಿಗೆ ಹೋಗಿಲ್ಲ, ನಮ್ಮೂರು ಮಳವಳ್ಳಿಗೆ ಹೋಗಿದ್ದೀನಿ. ಬಟ್ ಮಳವಳ್ಳಿಗೆ ಹೋಗ್ಬೇಕಾದ್ರೆ ಮಧ್ಯದಲ್ಲಿ ಸಿಗೋ ರಾಮನಗರ, ಚನ್ನಪಟ್ಟಣ ಮತ್ತು ಮದ್ದೂರು ಇವುಗಳೆಲ್ಲ ಯಾವ ರೀತಿ ಪರಿಸ್ಥಿತಿ ಇದೆ ಅಂತ ಒಂದು ಹೇಳಿಕೆ ಕೊಡೋದಕ್ಕೋಸ್ಕರ ಇದನ್ನು ಮಾಡ್ತಾಯಿದ್ದೀನಿ. ಬಟ್ ಇದು ಸ್ವಲ್ಪ ವೀಡಿಯೋ ಲಾಂಗ್ ಆಗಿದೆ ಫ್ರೆಂಡ್ಸ್. ಯಾಕೆಂದರೆ ನಾನು ಮಾಡಿರೋದೇ 2 ಮಿನಿಟು 3 ಮಿನಿಟು ಇಷ್ಟೇ ಒಂದೊಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ. ಪೂರ್ತಿ ಏನು ನಾನು ಕಂಟಿನ್ಯೂಸ್ ಆಗಿ ವೀಡಿಯೋ ಮಾಡಿಲ್ಲ. ಬಟ್ 2 ಮಿನಿಟ್ 3 ಮಿನಿಟ್ ಮಾಡಿರೋ ವೀಡಿಯೋನೇ 29 ನಿಮಿಷ ಗಂಟ ಬಂದ್ಬಿಟ್ಟಿದೆ. ನನಗೆ ಗೊತ್ತೇ ಇರಲಿಲ್ಲ ಇಷ್ಟೊಂದು ಲಾಂಗ್ ವೀಡಿಯೋ ಆಗುತ್ತೆ ಅಂತ. ಏನೋ ಒಂದು ಸಣ್ಣ 2 ಮಿನಿಟ್ಸ್ದು ರೆಕಾರ್ಡ್ ಮಾಡಿದ್ರೆ ಸ್ವಲ್ಪ ಬರ್ತದೆ, ಹೆಂಗೋ ಆಗ್ಬೋದು ಅಂತ ಅಂದ್ಬಿಟ್ಟು ನಾ ಮಾಡಿದೆ. ಬಟ್ ಇಲ್ಲಿ ನೋಡಿದ್ರೆ ಎಷ್ಟು ಲಾಂಗ್ ಆಯಿತು. ಬಟ್ ನಾನೇನಾದ್ರು ಕಟ್ ಅಂತಂದರೆ ಎಡಿಟ್ ಅಂತಂದರೆ ತುಂಬ ಇದಾಗ್ಬಿಡ್ತದೆ. ನೋಡಿ, ಸ್ಯಾಟ್ಲೈಟ್ ಬಸ್ ಸ್ಟ್ಯಾಂಡಲ್ಲಿ ನನಗೆ ಕೊಳ್ಳೇಗಾಲ ಟು ಮಳವಳ್ಳಿ ಅಂದರೆ ಸ್ಯಾಟ್ಲೈಟಿಂದ ಇದು ಮಳವಳ್ಳಿಗೆ ಹೋಗುತ್ತೆ ಮತ್ತು ಮಳವಳ್ಳಿಯಿಂದ ಕೊಳ್ಳೇಗಾಲಕ್ಕೆ ಹೋಗುತ್ತೆ. ಆ ಬಸ್ ಸಿಕ್ತು. ಆ ಬಸ್ಗೆ ಹತ್ತುತ್ತಾ ಇದ್ದೀನಿ ಇವಾಗ. ನೋಡಿ, ಸಿಕ್ತು ಬಸ್ಸು, ಹತ್ತುತ್ತಾ ಇದ್ದೀನಿ. ಸಿಕ್ಕಾದಮೇಲೆ ಸೀಟ್ ಸಿಗುತ್ತೆ. ಸೀಟೆಲ್ಲ ಕುತ್ಕೊಂಡು ನೋಡಿ ಮುಂದಕ್ಕೆ ಕೇಳ್ತೀನಿ. ನೋಡಿ, ಆದರೂ ಸ್ಯಾಟ್ಲೈಟಲ್ಲಿ ತುಂಬ ಬಸ್ ಇದೆ. ಬಟ್ ಆದ್ರೂ ಜನ ಸುಮ್ಮನೆ ಸೀಟ್ಗೋಸ್ಕರ ಇದು ಮಾಡ್ತಾರೆ. ನಾನು ಕೂಡ ಹುಡಿಕೊಂಡು ಹೋದೆ. ಬಟ್ ನಾವು ಹೋದಾಗ ಒಂದು 2-3 ಮಲೆಮಹದೇಶ್ವರ ಬೆಟ್ಟದ್ದು ಮತ್ತು ಇನ್ನೊಂದು ಬೇರೆದು ಎರಡೂ ನಿಂತಿತ್ತು. ಬಟ್ ಅದರಲ್ಲಿ ಫುಲ್ಲು ರಶ್ ಆಗಿಬಿಟ್ಟಿತ್ತು, ನಿಂತ್ಕೊಂಡಿದ್ರು. ಮತ್ತು ಹೈವೇನಲ್ಲಿ ಹೋಗೋದು ಕೂಡ ಒಂದು ಬಸ್ ಇತ್ತು. ಹೈವೇನಲ್ಲಿ ಅಂದರೆ ಅದು ಬೆಂಗಳೂರು ಮೈಸೂರು ಹೈವೇ ಏನಿದೆ, ಆ ಬೆಂಗಳೂರು ಮೈಸೂರು ಹೈವೇನಲ್ಲೇ ಹೋಗುತ್ತೆ. ಆ ಬೆಂಗಳೂರು ಮೈಸೂರು ಹೈವೇನಲ್ಲಿ ಹೋಗೋ ಬಸ್ಗೆ ನಾನು ನೋಡಿದೆ. ಬಟ್ ಅದರ ಹೈವೇದಾದರೆ ಜಲ್ದಿ ಆಗುತ್ತೆ. ಅಂದರೆ ಅವನು ಫ್ಲೈಓವರ್ ಮೇಲೆ ಹೊರಟೋಗ್ತಾನೆ. ಇಲ್ಲೆಲ್ಲೂ ರಾಮನಗರ, ಚನ್ನಪಟ್ಟಣ, ಮದ್ದೂರು ಸಿಗುತ್ತೆ, ರಾಮನಗರ, ಚನ್ನಪಟ್ಟಣ ಸಿಗೋದಿಲ್ಲ. ಯಾಕೆ ಅಂತಂದರೆ ಅವ್ರು ಬೈಪಾಸಲ್ಲಿ ಹೊರಟೋಗ್ತಾನೆ. ಬಟ್ ನನಗೆ ರಾಮನಗರ, ಚನ್ನಪಟ್ಟಣ ಹೋಗೋದೇ ಬೇಕಾಗಿತ್ತು. ಯಾಕೆಂದರೆ ಅಲ್ಲಿ ಪರಿಸ್ಥಿತಿ ಇವಾಗ ಯಾವ ಥರ ಇದೆ ಅಂತ. ಯಾಕೆಂದರೆ ಬೈಪಾಸ್ ಆಗಿರೋದ್ರಿಂದ ಬರೋವಂಥ ವೆಹಿಕಲ್ಗಳು ಕಾರ್ ಆಗ್ಬೋದು, ಬಸ್ ಆಗ್ಬೋದು, ಸ್ಕೂಟ್ರುಗಳಾಗ್ಬೋದು ಎಲ್ಲ A to Z ಹೈವೇನಲ್ಲೇ ಹೊರಟೋಗ್ಬಿಡೋದ್ರಿಂದ ಈ ಚನ್ನಪಟ್ಟಣ, ರಾಮನಗರಕ್ಕೆ ಊರೊಳಗಡೆಗೆ ಯಾವುದು ಬರೋದೇ ಇಲ್ಲ. ಮತ್ತು ಅಲ್ಲಿ ಲಕ್ಷಾಂತರ ರೂಪಾಯಿ ಹಾಕಿ ಬಿಸ್ನೆಸ್ ಮಾಡ್ತಿರೋರು, ಹೋಟ್ಲಾಗ್ಬೋದು, ಬಟ್ಟೆ ಅಂಗಡಿಗಳಾಗ್ಬೋದು, ಮತ್ತು ಇನ್ನು ಬೇರೆ ಬೇರೆ ಬಿಸ್ನೆಸ್ಗಳು ಯಾವುದಿದೆ ಅದೆಲ್ಲ ನೆಲ ಕಚ್ಚಿದೆ ಅಂತ ಸುಮಾರು ವೀಡಿಯೋಗಳು ನೋಡಿದೆ ನಾನು. ಈ ಹೈವೇ ಓಪನ್ ಆದಮೇಲೆ ಆ ಥರ ಬಿಸ್ನೆಸ್ಗಳೆಲ್ಲ ಬಿದ್ದೋಗಿದೆ ರಾಮನಗರ, ಚನ್ನಪಟ್ಟಣದಲ್ಲಿ ಅಂತ ನೋಡಿದೆ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡೋಣ ಇವಾಗ ಅಲ್ಲಿ ಪರಿಸ್ಥಿತಿ ಯಾವ ಥರ ಇದೆ ಅಂತ ನೋಡಬೇಕು. ನೋಡೋದಕ್ಕೋಸ್ಕರನೇ, ನಿಮಗೆ ತೋರಿಸೋದಕ್ಕೋಸ್ಕರ ರಾಮನಗರ, ಚನ್ನಪಟ್ಟಣದ ಒಳಗಡೆ ಹೋಗೋ ಬೈಪಾಸಲ್ಲಿ ಹೋಗದೇ ಇರೋ ಬಸ್ಗೆ ಹತ್ತಿದ್ದೀನಿ. ಅದು ನಿಂತಿತ್ತು. ನಾನು ಬಂದಾಗ ಡೈರೆಕ್ಟು ಬೈಪಾಸ್ ಮಾಡ್ಕೊಂಡು ಹೋಗೋ ಬಸ್ಸೇ ನಿಂತಿತ್ತು. ಅದಕ್ಕೆ ಏನಪ್ಪ ಅಂತಂದರೆ 20 ರೂಪಾಯಿ ಜಾಸ್ತಿ ತಗೊಳ್ತಾರೆ. ನಮ್ಮೂರಿಗೆ ಬೆಂಗಳೂರಿನ ಸ್ಯಾಟ್ಲೈಟಿಂದ ಮಳವಳ್ಳಿಗೆ 102 ರೂಪಾಯಿ ಇದೆ ಇವಾಗ. ಫಸ್ಟ್ 101 ರೂಪಾಯಿ ಇತ್ತು, ಈಗ 1 ರೂಪಾಯಿ ಜಾಸ್ತಿ ಮಾಡಿದ್ದಾರೆ, 102 ರೂಪಾಯಿ. ಅದೇ ನಾವೇನಾದ್ರು ಬೈಪಾಸಲ್ಲಿ ಹೋಗ್ತೀವಿ ಅಂತಂದರೆ ಬೈಪಾಸ್ಗೆ ಟೋಲ್ ಚಾರ್ಜ್ ಕಟ್ಟಬೇಕಾಗುತ್ತಲ್ಲ. ಆ ಟೋಲ್ ಚಾರ್ಜ್ ಕಟ್ಟೋದಕ್ಕೋಸ್ಕರ ಅವ್ರೇನು ಮಾಡಿದ್ದಾರೆ, 10 ರೂಪಾಯಿ 20 ರೂಪಾಯಿ ಎಕ್ಸ್ಟ್ರಾ ಮಾಡಿದ್ದಾರೆ. 120 ರೂಪಾಯಿನೂ ತಗೋತಾನೆ. 121 122 ರೂಪಾಯಿನೂ ತಗೋತಾನೆ. ಈಗ 122 ರೂಪಾಯಿ ತಗೋತಾನೆ. ಅಂದರೆ 20 ರೂಪಾಯಿ ಏನಕ್ಕಪ್ಪ ಅಂತಂದರೆ ಅಲ್ಲಿ ಟೋಲ್ ಚಾರ್ಜ್ ಕಟ್ಟಬೇಕಲ್ವಾ. ಆ ಟೋಲ್ ಚಾರ್ಜು ಕೂಡ ನಮ್ಮ ತಲೆ ಮೇಲೇ ಹಾಕ್ತಾಯಿದ್ದಾರೆ. ಬಟ್ ಹೋಗ್ಬೋದು, ಯಾಕೆಂದರೆ ಬೇಗ ಹೊಂಟೋಗ್ಬೋದು. ಈಗ 2-3 ಅವರಲ್ಲಿ ರೀಚ್ ಆಗೋದು ನಮ್ಮೂರಿಗೆ. ನಾನು ಆಲ್ರೆಡಿ ಹೋಗಿ ನೋಡಿದ್ದೀನಿ, 2 ಅವರ್ ರೀಚ್ ಆಗೋದು. ಅದೇ ಬೈಪಾಸ್ ಬಸ್ಸಲ್ಲಿ ಏನಾದ್ರು ನಾನು ಹೋಗಿ ಹತ್ತಿತು ಅಂದರೆ
ಬರೀ 1:30 2 ಗಂಟೆ ಟೈಮಲ್ಲೆಲ್ಲ ನಮ್ಮ ಊರಲ್ಲಿ ಇರ್ತೀನಿ. ಬಟ್ ಬೇಗ ಹೋಗೋರಿಗೆ ಅದು ತುಂಬ ಅನುಕೂಲ. ಬಟ್ ನಾನು ಇದನ್ನು ನಿಮಗೆ ವೀಡಿಯೋನ ರಾಮನಗರ ಚನ್ನಪಟ್ಟಣ ಇದೆಲ್ಲ ತೋರಿಸ್ಕೊಂಡು ಹೋಗಬೇಕು ಅಂತ ಅನ್ನೋ ಉದ್ದೇಶಕ್ಕೋಸ್ಕರನೇ ನಾನು ಈ ವಿಡಿಯೋ ಮಾಡ್ತಾ ಇರೋದು ಫ್ರೆಂಡ್ಸ್. ಸ್ವಲ್ಪ ಲಾಂಗ್ ಇದೆ ವೀಡಿಯೋ, ದಯವಿಟ್ಟು ಯಾರು ಬೇಜಾರು ಮಾಡ್ಕೊಬೇಡಿ ನೋಡಿ. ಯಾಕೆಂದರೆ ಒಂದು ಲಾಂಗ್ ಇದೇ ಫಸ್ಟ್ ಟೈಮ್ ನಾನು ಈ ವಿಡಿಯೋ ಮಾಡ್ತಿರೋದು ಲಾಂಗ್ ವೀಡಿಯೋ. ನನಗೂ ಗೊತ್ತಿರಲಿಲ್ಲ ಇಷ್ಟೊಂದು ಲಾಂಗ್ ಆಗುತ್ತೆ ಅಂತ. ನಾನು 2-3 ಮಿನಿಟ್ ಅಂದ್ಕೊಂಡು ರೆಕಾರ್ಡ್ ಮಾಡ್ಕೊಂಡು ಹೋದೆ. ಬಟ್ ಅದು ಎಡಿಟ್ ಮಾಡೋಕ್ಕೆ ಕುತ್ಕೊಂಡಾಗಲೇ ಗೊತ್ತಾಯಿತು ಅದು ಇಷ್ಟೊಂದು ನಿಮಿಷ ಇದು. ಇನ್ನೂ ಜಾಸ್ತಿ ಇತ್ತು, 28-30 ನಿಮಿಷ ಗಂಟ ಇತ್ತು. ಬಟ್ ನಾನು ಸುಮ್ಮನೆ ಬೇಡದೇ ಇರೋದೆಲ್ಲ ಏನಕ್ಕೆ ಹಾಕ್ಬೇಕು ಅಂತ ಅಂದ್ಬಿಟ್ಟು ನಾನು ಬೇಕಾಗಿರೋದು ಮಾತ್ರ ಮಧ್ಯೆ ನಾನು ಯಾವುದು ಹಾಕ್ಬೇಕು ಅನಿಸ್ತೋ ಅದನ್ನು ಮಾತ್ರ ಎಡಿಟ್ ಮಾಡಿ ಹಾಕಿದ್ದೀನಿ. ಇವಾಗ ಬಸ್ಸು ಸ್ಯಾಟ್ಲೈಟ್ ಬಿಟ್ಟು ನಾಯಂಡಹಳ್ಳಿ ಕಡೆ ಹೋಗ್ತಾಯಿದೆ. ಇದು ನಾಯಂಡಹಳ್ಳಿ ರೋಡು ನೋಡಿ. ಈ ಥರ ದೀಪಾಂಜಲಿ ನಗರ ಬರ್ತಾಯಿದೆ ಹತ್ತಿರ. ದೀಪಾಂಜಲಿ ನಗರ ಬಿಟ್ಟು ಹೋಗ್ತಾಯಿದೆ. ಇದು ನಾಯಂಡಹಳ್ಳಿ. ಹಂಗೆ ನೋಡಿ, ಇದು ನಾಯಂಡಹಳ್ಳಿ.
ಹಲೋ. ಈಗ ಫ್ರೆಂಡ್ಸ್ ಬಿಡದಿ ಬಂತು. ಬಿಡದಿ ನೋಡಿ, ಇವಾಗ ಫಸ್ಟು ಹೈವೇ ಆಗೋಕ್ಕೂ ಮುಂಚೆ ರೋಡು ಇಷ್ಟೊಂದು ಚೆನ್ನಾಗಿ ಮಾಡಿರಲಿಲ್ಲ. ಈಗ ಹೈವೇ ಆದಮೇಲೆ ಇಲ್ಲೂ ಕೂಡ ರೋಡ್ಗಳೆಲ್ಲನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಬಿಡದಿಗೆ. ನೋಡಿ, ಫಸ್ಟೆಲ್ಲ ಬಿಡದಿಗೆ ಬಂದಾಗ ಎಷ್ಟು ರಸ್ ಇರ್ತಿತ್ತು ರೋಡು ಅಂತ ನೋಡಿ. ಎಲ್ಲ ಇವಾಗ ಖಾಲಿ ಖಾಲಿ ಹೊಡಿತಾ ಇದೆ. ಯಾಕೆ ಅಂತಂದರೆ ಎಲ್ಲರೂ ಹೈವೇನಲ್ಲಿ ಹೋಗ್ತಾರೆ, ಕಾರವರು, ಬಸ್ಸವರು ಮತ್ತು ವೆಹಿಕಲ್ ಅವರೆಲ್ಲ ಹೋಗೋದ್ರಿಂದ ನೋಡಿ, ಇಲ್ಲಿ ಬಿಡದಿಲಿ ಯಾರಿದ್ದಾರೆ, ಯಾರು ಬಿಡದಿಗೆ ಹೋಗ್ಬೇಕು ಅಂತಾರೆ ಮತ್ತು ಎಲ್ಲಿ ಅಲ್ಲಿ ವಾಸ ಇರೋರು ಯಾರಿದ್ದಾರೆ ಅವರು ಮಾತ್ರ ಈಗ ಬಿಡದಿನಲ್ಲಿ ಇದ್ದಾರೆ. ಆದ್ದರಿಂದ ನೋಡಿ ಎಷ್ಟು ಬಿಡದಿ ಯಾವುದೋ ಒಂದು ಸಾಮಾನ್ಯ ಹಳ್ಳಿ ಥರ ಕಾಣ್ತಾ ಇದೆ, ಒಂದು ಹಳ್ಳಿ ಥರ ಕಾಣ್ತಾ ಇದೆ. ಅದರಿಂದ ನಾನು ಬಿಡದಿ ನೋಡಿ ಆಶ್ಚರ್ಯ ಆಯಿತು. ನಾನು ಹೋಗಿ ಸುಮಾರು ದಿನವೇ ಆಗಿತ್ತು ಊರಿಗೆ, ಬಟ್ ಈ ಸತಿ ಹೋದೆ. ಅದರಿಂದ ನೋಡಿ ಈಗ ಜನ ತಿಸ್ಕೊಳ್ಳೋಕ್ಕೆ ನಿಲ್ಲಿಸಿದ್ದಾರೆ ಬಿಡದಿಲಿ. ಆದರೆ ನೋಡಿ, ವೆಹಿಕಲ್ಗಳು ಇದ್ದಾವೆ, ಕಾರು ಬಸ್ಗಳು ಇದ್ದಾವೆ, ಇಲ್ಲೂ ಬರ್ತವೆ. ಬಟ್ KSRTC ಬಸ್ಗಳು ಯಾವ ಒಳಗಡೆ ಹೋಗ್ಬೇಕು ಅವೆಲ್ಲ ಬಂದು ಬಿಡದಿಗೆ ಜನನ ಹತ್ತಿಸ್ಕೊಂಡೇ ಒಳಗಡೆ ಹೋಗೋದು. ಬಟ್ ಬೈಪಾಸಲ್ಲಿ ಹೋಗೋವು ಬೈಪಾಸ್ ಹೊರಟೋಗ್ತವೆ. ಬಟ್ ಬಿಡದಿಗೆ ಯಾರು ಹೋಗಬೇಕು, ಏನಾದ್ರು ಕೆಲಸ ಇದ್ದರೆ ಮಾತ್ರ ಅವರು ಒಳಗಡೆ ಹೋಗ್ತಾರೆ, ಇಲ್ಲಾಂದರೆ ಯಾರೂ ಹೋಗಲ್ಲ. ಬಿಡದಿನಲ್ಲಿ ಫಸ್ಟ್ ಆಫ್ ಆಲ್ ತಟ್ಟೆ ಇಡ್ಲಿ ಅಂತಂದರೆ ತುಂಬ ಫೇಮಸ್ಸು. ನೋಡಿ, ಈಗ ಎಷ್ಟು ತಟ್ಟೆ ಇಡ್ಲಿ ಹೋಟ್ಲುಗಳಿದೆ, ಅವೆಲ್ಲ ಖಾಲಿ ಖಾಲಿ ಹೊಡಿತಿದೆ. ಬಟ್ ಇದು ಝೂಮ್ ಆಗೋಲ್ಲ, ಇಲ್ಲಾಂದರೆ ಝೂಮ್ ಮಾಡೇ ತೋರಿಸ್ತಿದೆ. ಎಷ್ಟೋ ಹೋಟ್ಲುಗಳು ನೋಡಿದೆ, ನಾನೇ ಕಣ್ಣಾರ ನೋಡಿದೆ. ತಟ್ಟೆ ಇಡ್ಲಿ ಅಂದರೆ ಫೇಮಸ್ಸು ಬಿಡದಿಗೆ. ಆ ಬಿಡದಿನಲ್ಲಿ ನೋಡಿ ಅಲ್ಲೊಂದಿದೆ, ಆ ತಟ್ಟೆ ಇಡ್ಲಿಗೆ ಈ ಕ್ಯೂ ನಿಂತಿರ್ತಿದ್ರು. ಬಟ್ ಇವಾಗ ಅದೇನು ಇಲ್ಲಿಕ್ಕೆ ಇಲ್ಲ ನೋಡಿ. ಇವಾಗ ನೆಕ್ಸ್ಟು ಬಿಡದಿ ಬಿಟ್ಟು ಹೋಗ್ತಾಯಿದೆ ರಾಮನಗರದ ಕಡೆಗೆ ಬಸ್ಸು. ಹಾಗಾಗಿ ನೋಡಿ, ಆ ತಟ್ಟೆ ಇಡ್ಲಿದು ನೋಡಿದೆ ಹೋಟ್ಲುಗಳು ಸರಿಯೇ ಇಲ್ಲ. ಈಗ ರಾಮನಗರಕ್ಕೆ ಬಂತು ಬಸ್ಸು. ರಾಮನಗರ ನೋಡಿ, ಇದೇನೆ ರಾಮನಗರ ಬಂತು. ನಾನು ಮಧ್ಯ ವೀಡಿಯೋನ ಕಟ್ ಮಾಡಿ ತೋರಿಸ್ತಿದ್ದೀನಿ ಫ್ರೆಂಡ್ಸ್. ಯಾಕೆಂದರೆ ಕಂಟಿನ್ಯೂಸ್ ಆಗಿ ತೋರಿಸಿದ್ರೆ ಇನ್ನೂ ಜಾಸ್ತಿ ದೊಡ್ಡ ವೀಡಿಯೋ ಆಗುತ್ತೆ, ಬಟ್ ನಿಮಗೂ ನೋಡೋಕ್ಕೆ ಬೇಜಾರಾಗುತ್ತೆ. ಅದಕ್ಕೋಸ್ಕರ ನಾನೇನು ಮಾಡಿದ್ದೀನಿ, ಮೇನ್ ಪಾಯಿಂಟ್ ಎಲ್ಲಿ ವೀಡಿಯೋ ಮಾಡಬೇಕು ಅನಿಸುತ್ತೋ ಅಲ್ಲಿ ಮಾತ್ರ ಸ್ವಲ್ಪ 2 ನಿಮಿಷ 3 ನಿಮಿಷ ಮಾಡ್ಕೊಂಡು ಬಂದಿದ್ದೀನಿ ಅಷ್ಟೇ. ಅಷ್ಟು ಬಿಟ್ಟರೆ ಜಾಸ್ತಿ ನಾನು ವೀಡಿಯೋನೂ ಮಾಡೋಕ್ಕೆ ಹೋಗಿಲ್ಲ. ಇದು ನೋಡಿ ರಾಮನಗರ. ಇಲ್ಲೂ ನೋಡಿ, ಇಲ್ಲೂ ಅಷ್ಟೇ ರೋಡೆಲ್ಲ ಪೂರ್ತಿ ಖಾಲಿ ಖಾಲಿ ಇದೆ. ಫಸ್ಟು ರೋಡು ಕೂಡ ಚೆನ್ನಾಗಿರಲಿಲ್ಲ, ಬಟ್ ಇವಾಗ ಅಲ್ಲಿ ಆಡಳಿತ ಚೆನ್ನಾಗಿ ರೋಡನ್ನ ಮಾಡಿದ್ದಾರೆ. ಬಟ್ ರೋಡ್ ಮಾಡಿದ್ರೆ ಈಗ ಏನು ಪ್ರಯೋಜನ? ಆಮೇಲೆ ಇನ್ನೂ ಒಂದು, ಆವಾಗ ತಿರುಗಾಡೋರು ಜಾಸ್ತಿ ಇದ್ದರು, ಬಟ್ ಇವಾಗ ಅಷ್ಟು ತಿರುಗಾಟನೂ ಇಲ್ಲ. ಯಾಕೆಂದರೆ ಯಾರು ಒಳಗಡೆ ಬರ್ತಾರೋ ಅವ್ರು ಮಾತ್ರ ರಾಮನಗರದ ಒಳಗಡೆ ಬರ್ತಾರೆ. ರಾಮನಗರಕ್ಕೆ ಬೇಕು ಅಂತ ಅನ್ನೋರು ಇಲ್ಲ ಅಂತಂದರೆ ಇಲ್ಲ. ಈಗ ರಾಮನಗರನೂ ಬಿಟ್ಟು ಮುಂದೆ ಹೋಗ್ತಾಯಿದೆ ಬಸ್ಸು. ರಾಮನಗರ ಆದಮೇಲೆ ನೆಕ್ಸ್ಟು ಚನ್ನಪಟ್ಟಣ ಬರುತ್ತೆ. ಈ ಚನ್ನಪಟ್ಟಣದ್ದು ಏನಪ್ಪ ಅಂದರೆ ಒಂದು ಉದ್ದೇಶ ನೋಡಿ. ಚನ್ನಪಟ್ಟಣದ ಹತ್ರ ಬರ್ತಾ ಇದ್ದಂಗೆ ಅಲ್ಲೊಂದು ಕೆರೆ ಇತ್ತು. ಆಗ ನಾನು ಹೊಸದಲ್ಲಿ ಬಂದಾಗ ಆ ಕೆರೆನ ನೋಡಿದ್ದೆ. ಆ ಕೆರೆ ಪಕ್ಕದಲ್ಲಿ ಉದ್ದಕ್ಕೂ ಯಾವುದೋ ಅದು ಮರದ ಹೆಸರು ಬರುತ್ತೆ, ಒಂಥರ ಅದು ಡೆಕೋರೇಷನ್ ಮರ, ಈಚಲು ಮರ ಅದು ಉದ್ದಕ್ಕೂ ಹಾಕಿದ್ರು. ಅದು ಹೆಂಗೆ ಕಾಣ್ತಾಯಿತ್ತು ಅಂದರೆ ನನಗೆ ಅವಾಗ ಅದು ಒಂಥರ ಯಾವುದೋ ಫಾರಿನ್ ಕಂಟ್ರಿನಲ್ಲಿ ಇದ್ದೇನೇನೋ ಅಂತ ಅನ್ನಿಸ್ಬೇಕು. ಆ ಥರ ಈಚಲು ಮರಗಳು ಉದ್ದಕ್ಕೂ ಇತ್ತು. ಮತ್ತು ಪಾರ್ಕು ಕೂಡ ತುಂಬ ಸುಂದರವಾಗಿತ್ತು, ಚೆನ್ನಾಗಿತ್ತು. ನಾನು ನೋಡ್ಬಿಟ್ಟು ಆಶ್ಚರ್ಯಪಟ್ಬಿಟ್ಟೆ ಫಸ್ಟು. ಏನಪ್ಪ ಇಂಥ ಬೆಂಗಳೂರು ಅಂತ ರೋಡಲ್ಲಿ ಈ ಥರನೂ ಮಾಡ್ಬೋದಾ ಪಾರ್ಕ್ ಥರ ಕೆರೆನ ಅಂತ ಅಂದ್ಬಿಟ್ಟು ನಾನು ಆಶ್ಚರ್ಯಪಟ್ಟಿದ್ದೆ. ಬಟ್ ಈ ಸರಿ ನೋಡಿದೆ ಅದನ್ನು. ಅದು ನೋಡಿದ್ರೆ ಒಂಥರ ಪಾಳು ಬಿದ್ದು ಅಲ್ಲಿರೋವಂಥ ಮರಗಳು ಕೂಡ ಒಣಗೋಗಿ ಕೆರೆನೂ ಅಷ್ಟು ಚೆನ್ನಾಗಿಲ್ಲ, ಕ್ಲೀನ್ ಇಲ್ಲ. ನೋಡಿ, ಇವಾಗ ಸ್ಟಾರ್ಟ್ ಆಗುತ್ತೆ, ಈಗ ಬರ್ತಾಯಿದೆ ರಾಮನಗರ ಬಿಟ್ಟು ಚನ್ನಪಟ್ಟಣ ಬರ್ತಾಯಿದೆ. ಚನ್ನಪಟ್ಟಣ ಸ್ಟಾರ್ಟ್ ಆಗಿದೆ. ನಾನು ವೀಡಿಯೋನ ಕಟ್ ಮಾಡಿ ಹಾಕಿದ್ದೀನಿ. ಯಾಕೆ ಅಂತಂದರೆ ಅದು ತುಂಬ ಲಾಂಗ್ ವೀಡಿಯೋಗಳು ಆಗ್ತಾಯಿತ್ತು. ಅದಕ್ಕೋಸ್ಕರ ನಿಮಗೂ ಲಾಂಗ್ ವೀಡಿಯೋ ಆದರೆ ನಿಮಗೂ ಬೇಜಾರಾಗುತ್ತೆ. ಅದಕ್ಕೋಸ್ಕರ ನಾನು ತುಂಬ ಲಾಂಗ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಸ್ವಲ್ಪ ನೋಡಿ ಈಗ ಇಷ್ಟೊಂದೆಲ್ಲ ಬರ್ತಾಯಿದ್ದೀನಿ. ನೋಡಿ, ಎಷ್ಟು ಒಂದು ವೆಹಿಕಲಾದ್ರು ಬಂತ. ಆ ಕಡೆ ಪಕ್ಕದಲ್ಲಿ ಇದೆ ವೆಹಿಕಲ್ಗಳು. ಬಟ್ ಏನಪ್ಪ ಅಂತಂದರೆ ಪೂರ್ತಿ ರೋಡೆಲ್ಲ ಖಾಲಿ ನೋಡಿ, ಯಾವ ಥರ ಖಾಲಿ ಇದೆ ನೋಡಿ. ಒಂದೇ ಒಂದು ವೆಹಿಕಲ್ ಹೋಗ್ತಾಯಿದೆ. ಈ ಥರ ಮಧ್ಯ ಒಂದೊಂದು ವೆಹಿಕಲ್ಲು ನೋಡಿ. ಚನ್ನಪಟ್ಟಣ ಸಿಕ್ತು. ಚನ್ನಪಟ್ಟಣ ಸಿಕ್ಕಿದ ತಕ್ಷಣವೇ ನೋಡಿ ಇದೇ ನಾನು ಹೇಳಿದ್ನಲ್ಲ ಕೆರೆ. ನೋಡಿ, ಉದ್ದಕ್ಕೂ ಮರಗಳು ಹಾಕಿದ್ದಾರೆ, ಬಟ್ ಅವೆಲ್ಲ ಒಣಗೋಗಿವೆ. ಆ ಮರಗಳನ್ನ ನೋಡಿ ಸರಿಯಾಗಿ ಮೇಂಟೈನ್ ಮಾಡಿಲ್ಲ. ಫಸ್ಟ್ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಈ ಮರಗಳು, ಇವೆಲ್ಲ ತುಂಬ ಗ್ರೀನರಿಯಾಗಿತ್ತು. ಈಗ ಅದೂ ಇಲ್ಲ ನೋಡಿ, ಎಲ್ಲ ಕಸ. ಫಸ್ಟ್ ಈ ಕಸನೂ ಹಾಕಿರಲಿಲ್ಲ, ಈಗ ಕಸ ಹಾಕಿದ್ದಾರೆ. ಅವೆಲ್ಲ ಚೆನ್ನಾಗಿಲ್ಲ ನೋಡಿ. ಬಂತು ಈಗ ಚನ್ನಪಟ್ಟಣ ಬಸ್ ಸ್ಟ್ಯಾಂಡ್ ಒಳಗಡೆಗೆ ಹೋಗ್ತಾನೆ ನೋಡಿ. ಚನ್ನಪಟ್ಟಣದ ಬಸ್ ಸ್ಟ್ಯಾಂಡ್ ಒಳಗಡೆಗೆ ಈಗ ಹೋಗಿ ತಿರ್ಕೊಂಡು ಬರ್ತಾನೆ. ಅದನ್ನು ಕೂಡ ಹಾಕಿದ್ದೀನಿ. ಬಟ್ ಅಲ್ಲೂ ಜನ ಏನು ಅಷ್ಟಕ್ಕೆ ಅಂದರೆ ಹೊರಗಡೆ ಹೋಗೋರು ಮಾತ್ರ ಬಸ್ ಸ್ಟ್ಯಾಂಡಲ್ಲಿ ಇರ್ತಾರೆ, ಇಲ್ಲ ಅಂತಂದರೆ ಅವ್ರೂ ಕೂಡ ಇಲ್ಲ. ಹಾಗಾಗಿ ನೋಡಿ, ಈಗ ಚನ್ನಪಟ್ಟಣದ ಬಸ್ ಸ್ಟಾಪ್ ಹತ್ರ ಬರ್ತಾಯಿದೆ ಗಾಡಿ. ಬಂತು, ಚನ್ನಪಟ್ಟಣದ ಹತ್ರ ಬರ್ತಾಯಿದೆ ನೋಡಿ. ಇವಾಗ ತಿರುಗತ್ತಾನೆ.
ಚನ್ನಪಟ್ಟಣ ಬಸ್ ಸ್ಟ್ಯಾಂಡ್ ಇದು. ಚನ್ನಪಟ್ಟಣ ಬಸ್ ಸ್ಟ್ಯಾಂಡಲ್ಲಿ ಟರ್ನು ತಗೊಂಡು ಒಳಗಡೆ ಹೋಗ್ತಾ ಇದ್ದಾನೆ ನೋಡಿ. ಚನ್ನಪಟ್ಟಣ ಬಸ್ ಸ್ಟ್ಯಾಂಡ್ ನೋಡಿ, ಇದೇ ಚನ್ನಪಟ್ಟಣ ಬಸ್ ಸ್ಟ್ಯಾಂಡ್ ಒಳಗಡೆಗೆ ಹೋಗ್ತಾ ಇದ್ದಾನೆ. ಚನ್ನಪಟ್ಟಣ ಬಸ್ ಸ್ಟಾಪ್ ಬಂತು. ಬಟ್ ಇದನ್ನು ಕೂಡ ಆವಾಗ ನೋಡಿ ತುಂಬ ರಶ್ ಇರ್ತಿತ್ತು. ಚನ್ನಪಟ್ಟಣ ಬಸ್ ಸ್ಟ್ಯಾಂಡು ಆವಾಗ ತುಂಬ ರಶ್ ಇರ್ತಿತ್ತು. ಇವಾಗ ಅದನ್ನು ಕೂಡ ಖಾಲಿ. ಯಾಕೆಂದರೆ ಬಸ್ ಹತ್ತಕ್ಕೆ ಸುಮಾರು ಜನ ಬರ್ತಾಯಿದ್ರು. ಇದ್ದಾರೆ ಇವಾಗಲೂ, ಜನ ಏನು ಇಲ್ಲ ಅಂತಲ್ಲ. ಬಟ್ ಚನ್ನಪಟ್ಟಣ ಊರಲ್ಲಿ ಚನ್ನಪಟ್ಟಣದ್ದು ಊರವ್ರು ಯಾರಿದ್ದಾರೆ ಅವ್ರು ಬಂದು ಬಸ್ ಹತ್ತಲೇಬೇಕು, ಮಾಡಲೇಬೇಕು, ಅವರಿದ್ದಾರೆ. ಬಟ್ ಬೇರೆ ಯಾರು ಇದ್ದಾರೆ, ಬೇರೆ ಹೊರಗಡೆಯಿಂದ ಯಾರು ಬರ್ತಿದ್ರು, ಒಳಗಡೆ ಹೋಗ್ತಾಯಿದ್ರು, ಅವ್ರು ಯಾರು ಅಷ್ಟು ಇಲ್ಲ. ಎಲ್ಲ ಬೈಪಾಸಲ್ಲಿ ಹೋಗೋರೆ ಜಾಸ್ತಿ ಇದ್ದಾರೆ. ಬಟ್ ಆದರೂ ನಮ್ಮ KSRTC ಬಸ್ಗಳು ನೋಡಿದ್ರೆ ಅದ್ರ ಮಜಾನೇ ಬೇರೆ. ಯಾಕೆಂದರೆ ಆ KSRTC ಬಸ್ಗಳದ್ದು ಬಣ್ಣನೇ ಒಂಥರ ತುಂಬ ಚೆನ್ನಾಗಿದೆ. ಆದ್ದರಿಂದ KSRTC ಬಸ್ಸಲ್ಲಿ ಹೋಗೋದೇ ಒಂಥರ ಮಜಾ. ಬಟ್ ಬೇರೆ ಬಸ್ಸಲ್ಲೆಲ್ಲ ಹೋಗಿದ್ದೀನಿ ನಾನು, ಓಲ್ವಾ ಮತ್ತು ರಾಜಹಂಸ ಈ ಥರ ಎಲ್ಲ ಹೋಗಿದ್ದೀನಿ. ಬಟ್ ಅದೇ ಬೇರೆ ಥರ ಫೀಲು, ನಮ್ಮ KSRTCನೇ ಬೇರೆ ಥರ ಫೀಲು. ಬಟ್ ನಮ್ಮ KSRTC ಥರ ಬೇರೆ ಯಾವ ಬಸ್ ನಿಗಮದವರು ಅಷ್ಟು ಫೆಸಿಲಿಟೀಸ್ ಚೆನ್ನಾಗಿ ಕೊಡಲ್ಲ ಬಿಡಿ. ಆದ್ರೂ ನೋಡ್ತಾ ಇದ್ದೀನಲ್ಲ ನಾನು, ಎಷ್ಟು ಸೌಲಭ್ಯಗಳು ಕೊಡ್ತಾಯಿದ್ದಾರೆ KSRTC ಅಂದರೆ ತುಂಬ ಚೆನ್ನಾಗಿದೆ. ಬಟ್ ಕಡಿಮೆ ಪ್ರೈಜಲ್ಲಿ ಕೊಡ್ತಾಯಿದ್ದಾರೆ. ಬಟ್ ಅದನ್ನು ಕೂಡ ನಮ್ಮ ಜನ ಜಾಸ್ತಿ ಅಂತಾರೆ ಕೆಲವೊಂದು ಸರಿ. ಬಟ್ ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ಅವರು ಸೌಲಭ್ಯ ಚೆನ್ನಾಗಿ ಕೊಡಬೇಕು ಅಂತಂದರೆ ಹಂಗೇ ದುಡ್ಡನ್ನು ಕೂಡ ಚೆನ್ನಾಗಿ ಇದು ಮಾಡಬೇಕಾಗುತ್ತೆ. ಹಾಗಾಗಿ ಇದು ಮಾಡ್ತಾಯಿದ್ದಾರೆ. ಈಗ ನೆಕ್ಸ್ಟು ಚನ್ನಪಟ್ಟಣ ಆಯಿತು. ಚನ್ನಪಟ್ಟಣ ಆಯ್ತಾ ಇದ್ದಂಗೆ ಇವಾಗ ಮತ್ತೆ ಮದ್ದೂರು ಕಡೆಗೆ ಹೋಗ್ತಾ ಇದ್ದಾನೆ. ಮದ್ದೂರು ಅಷ್ಟೇ. ಮದ್ದೂರು ಫಸ್ಟು ತುಂಬ ಟ್ರಾಫಿಕ್ ಸಮಸ್ಯೆ ಅಂತೂ ಮದ್ದೂರು ಸಿಕ್ಕಾಪಟ್ಟೆ ಕಾಯ್ತಿತ್ತು. ಯಾಕೆಂದರೆ ಬೆಂಗಳೂರಿಗೆ ಹೋಗೋಕ್ಕೆ, ಈ ಕಡೆಯಿಂದ ಮೈಸೂರಿಗೆ ಹೋಗೋಕ್ಕೆ ಬರೋರೆಲ್ಲ ಅಲ್ಲಿ ಮದ್ದೂರಲ್ಲಿ ಏನಪ್ಪ ಒಂದು ಪ್ರಾರಂಭ ಅಂತಂದರೆ, ಮದ್ದೂರಲ್ಲಿ ರೋಡ್ಗಳು ಈ ರಾಮನಗರ ಚನ್ನಪಟ್ಟಣದಲ್ಲಿ ಎಷ್ಟು ದೊಡ್ಡದಿದೆಯೋ ಅಷ್ಟು ದೊಡ್ಡದಿಲ್ಲ. ರಾಮನಗರ ಚನ್ನಪಟ್ಟಣದಲ್ಲಿ ಇರೋಂಗೆ ಮದ್ದೂರಲ್ಲಿ ರೋಡು ಅಷ್ಟು ಅಗಲ ಇಲ್ಲ. ಇವಾಗ ಅಗಲ ಮಾಡಿದ್ದಾರೆ. ಆ ರೋಡ್ ಇದಾದಮೇಲೆ, ಹೈವೇ ಆದಮೇಲೆ, ಬೆಂಗಳೂರು ಮೈಸೂರು ಹೈವೇ ಯಾವಾಗ ಆಯಿತು ಆದಮೇಲೆ ಆ ರೋಡನ್ನು ತುಂಬ ದೊಡ್ಡದು ಮಾಡಿದ್ದಾರೆ. ಬಟ್ ಇವಾಗ ಏನು ಪ್ರಯೋಜನ, ಯಾರು ಒಳಗಡೆಗೆ ಬರೋದೇ ಇಲ್ವಲ್ಲ. ಈಗೆಲ್ಲ ಹೈವೇನಲ್ಲಿ ಹೋಗ್ತಾರೆ. ಹೋಗೋದ್ರಿಂದ ಏನಕ್ಕೆ ಪ್ರಯೋಜನ ಇಲ್ಲ. ನೋಡಿ ಮದ್ದೂರು ಬಂತು. ಬಟ್ ನೋಡಿ ರೋಡ್ ಇವಾಗ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಜನ ನೋಡಿ ಯಾವಾಗ ಟ್ರಾಫಿಕ್ ಆಗ್ತಾಯಿತ್ತು ಅಂದರೆ ನೀವು ಆಶ್ಚರ್ಯ ಪಡ್ತೀರ. ನಾನು ಸುಮಾರು ಸತಿ ಹೊಸದ್ರಲ್ಲಿ ಮಳವಳ್ಳಿಯಿಂದ ನಾನು ಬೆಂಗಳೂರಿಗೆ ಬಂದಾಗ ಹೊಸದ್ರಲ್ಲಿ ನೋಡಿದ್ದೆ. ಬಟ್ ಆವಾಗ ಇದ್ದಷ್ಟು ರಶ್ ಇವಾಗಿಲ್ಲ. ನೋಡಿ ಎಲ್ಲ ಸ್ಟಾಪ್ ಕೊಟ್ಟಿದ್ದಾನೆ. ಬಟ್ ಅಲ್ಲಿ ಮೀನು ಮಾರ್ತಾಯಿದ್ರು, ಅದನ್ನು ಹಾಕ್ತೆ ನಾನು. ತುಂಬ ಚೆನ್ನಾಗಿತ್ತು. ದೊಡ್ಡ ಮೀನುಗಳು ಇಲ್ಲೇ ಕಾಣ್ತಾಯಿದೆ ನೋಡಿ. ತುಂಬ ದೊಡ್ಡ ಮೀನುಗಳು ನಿಲ್ಲಿಸಿದ್ರು, ಅದನ್ನು ಕೂಡ ನಾನು ಹಾಕ್ತೆ. ಬಟ್ ಆವಾಗ ಜನಸಂಖ್ಯೆನೂ ಅಷ್ಟೇ ಜನಸಂಖ್ಯೆ ಇತ್ತು. ಬಟ್ ರೋಡ್ಗಳು ಚಿಕ್ತಿತ್ತು. ನೋಡಿ ಈಗ ರೋಡ್ ಈ ಥರ ಆಗಿದೆ. ಬಟ್ ಆ ಕಡೆ ಸರ್ವಿಸ್ ರೋಡ್ ಕೊಟ್ಟಿದ್ದಾನೆ. ಈ ಕಡೆ ಮಾಮೂಲಿ ಹೈವೇ ಇದೆ, ಎಕ್ಸ್ಪ್ರೆಸ್ ಹೈವೇ ಥರ ಮೇಲ್ಗಡೆ ಇದೆ. ಇಲ್ಲಿ ಮದ್ದೂರಲ್ಲಿ ಎಕ್ಸ್ಪ್ರೆಸ್ ಹೈವೇ ಇದಾಗುತ್ತಲ್ವ, ಬೈಪಾಸ್ ಹೋಗುತ್ತಲ್ವ ಮದ್ದೂರು, ಅದು ಮೇಲ್ಗಡೆ ಇದೆ. ಇದು ಕೆಳಗಡೆ ಈ ಥರ ಮಾಡಿದ್ದಾನೆ ರೋಡು. ಫಸ್ಟ್ ಆವಾಗ ಹಿಂಗೂ ಇರಲಿಲ್ಲ, ಚಿಕ್ಕ ರೋಡ್ ಇತ್ತು ಆವಾಗ. ಅದಕ್ಕೆ ಅಷ್ಟು ಟ್ರಾಫಿಕ್ ಆಗ್ತಾಯಿತ್ತು. ಟ್ರಾಫಿಕ್ ಪೊಲೀಸವ್ರಿಗಂತೂ ತಲೆ ಕೆಟ್ಟು ಹೋಗ್ಬಿಡೋದು. ಬಟ್ ಇವಾಗ ಅವ್ರಿಗೆ ಟ್ರಾಫಿಕ್ ಪೊಲೀಸವ್ರಿಗೆ ಇದಾದಮೇಲೆ ಇದಾಯಿತು. ನೋಡಿ ಮದ್ದೂರು ಬಸ್ ಸ್ಟ್ಯಾಂಡ್ ಬಂತು. ನೋಡಿ ಜನಗಳು ನೋಡಿ ಎಷ್ಟು ಕಮ್ಮಿ ಇದ್ದಾರೆ. ಫಸ್ಟು ಇಷ್ಟು ಜನ ಇದ್ರಲ್ಲ, ತುಂಬ ಜನ ಇದ್ರು. ಬಸ್ ಸ್ಟ್ಯಾಂಡ್ ಎದುರುಗಡೆ ರೋಡಲ್ಲಿ ಇನ್ನೊಂದು ಬಸ್ ಸ್ಟಾಪ್ ಥರ ಚಿಕ್ಕದು ಇತ್ತು, ಅಲ್ಲಿಗೆ ಜಾಸ್ತಿ ಆಗ್ತಾಯಿದ್ರು ಅವಾಗ ಊಟ ಮಾಡೋಕ್ಕೆ. ಇದಕ್ಕೆಲ್ಲ ಬಸ್ದವರೆಲ್ಲ KSRTC ಬಸ್ ಕಂಡಕ್ಟರ್ ಡ್ರೈವರ್ಗಳೆಲ್ಲ ಆ ಕಡೆ ಆಗ್ತಾಯಿದ್ರು. ಈ ಬಸ್ ಸ್ಟ್ಯಾಂಡ್ ಒಳಗೆ ಬರೋದು ಅಪರೂಪ ಆಗಿತ್ತು. ಬಟ್ ಇವಾಗ ಅದಿಲ್ಲ, ಅದು ಕ್ಯಾನ್ಸಲ್ ಮಾಡಿ ಅದೇನೋ ಏನಾಯ್ತೋ ಗೊತ್ತಿಲ್ಲ, ಜಾಗದವ್ರದ್ದು ಕೇಸ್ ಹಾಕಿ ಏನೋ ಆಯಿತು ಅನಿಸುತ್ತೆ. ಆದ್ದರಿಂದ ಅದು ಕ್ಯಾನ್ಸಲ್ ಆಗಿದೆ. ಈಗೇನಿದ್ರು KSRTC ಬಸ್ ಸ್ಟ್ಯಾಂಡ್ ಒಳಗಡೆ ಬಂದು ಎಲ್ಲ ಹತ್ತಬೇಕು ಮಾಡಬೇಕು. ಈಗ ಮತ್ತೆ ಮದ್ದೂರು ಬಸ್ ಸ್ಟ್ಯಾಂಡ್ನ ಬಿಟ್ಟು ಹೋಗ್ತಾ ಇದ್ದಾನೆ. ನಮ್ಮದು ಮದ್ದೂರು ಬಸ್ ಸ್ಟ್ಯಾಂಡ್ ನಮ್ಮದು ಮಳವಳ್ಳಿ ಆದ್ದರಿಂದ ಈಗ ಮಂಡ್ಯಕ್ಕೆ ಹೋಗೋಲ್ಲ, ಇಲ್ಲೇ ಡಿವೋಷನ್ ತಗೋತಾನೆ. ಇಲ್ಲಿ ಹೈವೇ ಏನಿದೆ, ಈ ಹೈವೇಯಿಂದ ಕ್ರಾಸಿಂಗ್ ಪಾಯಿಂಟ್ ಎಡಗಡೆ ಸೈಡ್ಗೆ ಒಂದು ರೋಡ್ ಬರುತ್ತೆ. ಅದು KM ದೊಡ್ಡಿ ಮಳವಳ್ಳಿಗೆ ಹೋಗುತ್ತೆ. ಆ ರೋಡಲ್ಲಿ ಡೈವರ್ಷನ್ ತಗೊಂಡು ಹೋಗ್ತಾನೆ. ಮಂಡ್ಯಕ್ಕೆ ಹೋಗೋದೇ ಇಲ್ಲ ನೋಡಿ. ಬಂತು ಇವಾಗ ಆ ಡೈವರ್ಷನ್ ತಗೊಳ್ಳೋ ರೋಡು ನೋಡಿ. ಇಲ್ಲೇ KM ದೊಡ್ಡಿ ಮತ್ತು ಮಳವಳ್ಳಿಗೆ ಹೋಗೋ ರೋಡು ಡೈವರ್ಷನ್ ತಗೋತಾ ಇದ್ದಾನೆ ನೋಡಿ. ಈ ಕಡೆ ಅದೇ ಸ್ಟ್ರೈಟ್ ಹೈವೇಗೆ ಹೋಗಿದ್ರೆ ಅದು ಮಂಡ್ಯಕ್ಕೆ ಹೋಗ್ತಾಯಿತ್ತು. ಬಟ್ ಇಲ್ಲಿ ಡೈವರ್ಷನ್ ತಗೋತಾ ಇದ್ದಾನೆ. ಡೈವರ್ಷನ್ ತಗೊಂಡ ತಕ್ಷಣ ಇದು KM ದೊಡ್ಡಿ ಮತ್ತು ಮಳವಳ್ಳಿಗೆ ಹೋಗುತ್ತೆ. ಈ ರೋಡಲ್ಲಿ ಹೋಗಬೇಕು. ಈ ರೋಡಿಗೆ ಪೂರ್ತಿ ಹೋಗ್ತಾ ಇದ್ದಾನೆ ನೋಡಿ. ಬಂತು ಇವಾಗ KM ದೊಡ್ಡಿಗೆ ಬಂತು ನೋಡಿ. ಈಗ ಲಸು ನೋಡಿದ್ರ, ಲಸು ಮತ್ತು ಕಬ್ಬು. ಆ KM ದೊಡ್ಡಿದು ಏನಪ್ಪ ಅಂದರೆ ಮಾದೇಗೌಡರದು ಒಂದು ಶುಗರ್ ಫ್ಯಾಕ್ಟ್ರಿ ಇದೆ. ಆ ಶುಗರ್ ಫ್ಯಾಕ್ಟ್ರಿಗೆ ಸಿಕ್ಕಾಪಟ್ಟೆ ಕಬ್ಬು ಅದು ಇದು ಎಲ್ಲ. ಅಲ್ಲಿ ನಮ್ಮ ಮಂಡ್ಯ ಜಿಲ್ಲೆ ಅಂದಮೇಲೆ ಜಾಸ್ತಿ ಕಬ್ಬೇ ಅಲ್ವ ಬೆಳೆಯೋದು. ಅಲ್ಲಿ ಶುಗರ್ ಫ್ಯಾಕ್ಟ್ರಿ ಬೇರೆ ಇದೆ. ಶುಗರ್ ಫ್ಯಾಕ್ಟ್ರಿ ಇರೋದ್ರಿಂದ ಅಲ್ಲಿಗೆ
ಕಬ್ಬನ್ನ ಜಾಸ್ತಿ ಬಳಸ್ತಾ ಇರ್ತಾರೆ. ಇಲ್ಲಿ ಈ ರೋಡಲ್ಲಂತೂ ತುಂಬ ಟ್ರ್ಯಾಕ್ಟ್ರು ಮತ್ತು ಈ ಎತ್ತಿನ ಗಾಡಿ, ಈ ದೊಡ್ಡ ರಾಲಿಗಳು ಇದರಲ್ಲಂತೂ ಸಿಕ್ಕಾಪಟ್ಟೆ ಕಬ್ಬಂತೂ ಬರ್ತಾ ಇರುತ್ತೆ. ಮಂಡ್ಯ ಜಿಲ್ಲೆ ಅಂದಮೇಲೆ ಅದು ಕಬ್ಬಿಗೇನೆ ಫೇಮಸ್ ಅಲ್ವಾ. ಕಬ್ಬು, ಭತ್ತ, ರಾಗಿ ಇವು ಮೂರೇ ನಮ್ಮ ಕಡೆ ಜಾಸ್ತಿ ಬೆಳೆಯೋದು. ಹಾಗಾಗಿ ಇಲ್ಲಿ ಶುಗರ್ ಫ್ಯಾಕ್ಟ್ರಿ ಇದೆ. ಶುಗರ್ ಫ್ಯಾಕ್ಟ್ರಿ ಇರೋದ್ರಿಂದ ಕಬ್ಬನ್ನ ಜಾಸ್ತಿ ಇಲ್ಲಿ ಬೆಳೆದು ಅಲ್ಲಿಗೆ ಶುಗರ್ ಫ್ಯಾಕ್ಟ್ರಿ ಹೊಡಿತಾರೆ. ಈ ಕೆ ಎಮ್ ದೊಡ್ಡಿಲಿ ಫಸ್ಟು ಬಸ್ ಸ್ಟ್ಯಾಂಡ್ ಇರಲಿಲ್ಲ. ಇವಾಗ ನೋಡಿ ಕೆ ಎಮ್ ದೊಡ್ಡಿಲೂ ಕೂಡ ಹೊಸ್ದಾಗಿ ಬಸ್ ಸ್ಟ್ಯಾಂಡ್ ಮಾಡಿದ್ದಾರೆ. ಈಗ ಬಸ್ಸು KSRTC ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇದೆ ಒಳಗಡೆಗೆ. ಕೆ ಎಮ್ ದೊಡ್ಡಿ ಬಸ್ ಸ್ಟ್ಯಾಂಡ್ ಇದು ನೋಡಿ. ಕೆ ಎಮ್ ದೊಡ್ಡಿ ಬಸ್ ಸ್ಟ್ಯಾಂಡ್ ಒಳಗಡೆಗೆ ಹೋಗ್ತಾ ಇದೆ. ಫಸ್ಟ್ ಈ ಬಸ್ ಸ್ಟ್ಯಾಂಡ್ ಇರಲಿಲ್ಲ, ಇವಾಗ ರೀಸೆಂಟಾಗಿ ಈ ಬಸ್ ಸ್ಟ್ಯಾಂಡ್ ಮಾಡಿರೋದು. ನಾನು ಈಗ ನೋಡಿದೆ ನೋಡಿ, ಕೆ ಎಮ್ ದೊಡ್ಡಿ ಬಸ್ ಸ್ಟ್ಯಾಂಡ್ ಬಂತು. ಈ ಬಸ್ ಸ್ಟ್ಯಾಂಡ್ ಫಸ್ಟ್ ಇರಲಿಲ್ಲ. ಬಟ್ ಏನಪ್ಪ ಅಂದರೆ ಬಸ್ ಸ್ಟ್ಯಾಂಡ್ದು ಇದು ಮೇನ್ ರೋಡ್ಗೆ ಇರಬೇಕಾಗಿತ್ತು. ಬಟ್ ಮೇನ್ ರೋಡ್ಗಿಲ್ಲ, ಸ್ವಲ್ಪ ಒಳಗಡೆಗಿದೆ. ಅಂದರೆ ಮುಂದಗಡೆ ಅಂಗಡಿಗಳಿದಾವೆ ಬೇರೆದು. ಬಟ್ ಅವ್ರಿಗೆ ಪಾಪ ಜಾಗ ಎಲ್ಲೂ ಸಿಕ್ಕಿಲ್ಲ. KSRTC ಅವ್ರಿಗೆ, ಗೌರ್ಮೆಂಟ್ ಅವ್ರಿಗೆ ಬೇರೆ ಜಾಗ ಎಲ್ಲೂ ಸಿಕ್ಕಿಲ್ಲದೆ ಇರೋದ್ರಿಂದ ಸ್ವಲ್ಪ ಒಳಗಡೆ ಆದ್ರೂ ಅಲ್ಲೇ ಮಾಡಿದ್ದಾರೆ. ಬಟ್ ಮೇನ್ ರೋಡಲ್ಲಿ ಇದ್ದಿದ್ರಂತೂ ಇನ್ನೂ ತುಂಬ ಚೆನ್ನಾಗಿರೋದು. ಯಾಕೆಂದರೆ ಎಲ್ಲ ನೀವು ರಾಮನಗರ, ಚನ್ನಪಟ್ಟಣ, ಮದ್ದೂರು ಎಲ್ಲ ಕಡೆ ಎಲ್ಲಿ ಬಸ್ ಸ್ಟ್ಯಾಂಡ್ಗಳೆಲ್ಲ ನೋಡಿದ್ರಲ್ಲ, ಅದೆಲ್ಲ ರೋಡ್ ಪಕ್ಕನೇ ಇರೋದು. ಅದಕ್ಕೆ ಅದು ತುಂಬ ಚೆನ್ನಾಗಿದೆ. ಬಟ್ ಇದು ರೋಡಿಂದ ಸ್ವಲ್ಪ ಒಳಗಡೆ ಆಯಿತು. ಬಟ್ ಏನೂ ಮಾಡೋಕ್ಕಾಗಲ್ಲ. ಈಗ ಅಲ್ಲಿ ಜಾಗ ಇಲ್ಲದೆ ಇರೋ ಕಾರಣದಿಂದ ಹಿಂದ್ಗಡೆನೇ ಮಾಡಿದ್ದಾರೆ. ಮತ್ತು ಬಸ್ ಸ್ಟ್ಯಾಂಡಿಂದ ಮತ್ತೆ ಅದೇ ಮೇನ್ ರೋಡಿಗೆ ಬಂತು. ಕೆ ಎಮ್ ದೊಡ್ಡಿ ಬಿಟ್ಟು ಈಗ ಮುಂದೆ ಹೋಗ್ತಾ ಇದೆ ಬಸ್ಸು. ನೋಡೋಣ, ಕೆ ಎಮ್ ದೊಡ್ಡಿ ಬಿಟ್ಟು ಮುಂದೆ ಹೋಗ್ತಾ ಇದೆ. ಇದಾದಮೇಲೆ ನೆಕ್ಸ್ಟೇ ಮಳವಳ್ಳಿ. ನೋಡೋಣ, ಕೆ ಎಮ್ ದೊಡ್ಡಿಯಿಂದ ನಾನು ಮಧ್ಯೆ ವೀಡಿಯೋ ಮಾಡಿದ್ದೀನಿ. ಕಟ್ ಮಾಡಿ ಬೇಜಾರು ಮಾಡ್ಕೊಡಿಬೇಕಾದ್ರೆ ಕಟ್ ಮಾಡಿರೋದೇ ಇಷ್ಟು ದೊಡ್ಡ ಲಾಂಗ್ ವೀಡಿಯೋ ಆಗಿದೆ. ಇನ್ನೇನಾದರೂ ನಾನು ಕಟ್ ಮಾಡ್ದೇ ಕಂಟಿನ್ಯೂಸ್ ಆಗಿ ವೀಡಿಯೋ ಮಾಡ್ಕೊಂಬಂದಿದ್ರೆ ತಲೆ ಕೆಟ್ಟೋಗ್ಬಿಡೋದು. ನನಗೆ ಎಡಿಟ್ ಮಾಡೋಕ್ಕೂ ತಲೆ ಕೆಟ್ಟೋಗೋದು, ನಿಮಗೆ ನೋಡೋಕ್ಕೂ ತಲೆ ಕೆಟ್ಟೋಗ್ಬಿಡೋದು. ಅದಕ್ಕೆ ನಾನು ಏನು ಮಾಡಿದ್ದೀನಿ, ಮಧ್ಯ 2 ನಿಮಿಷ 3 ನಿಮಿಷ ವೀಡಿಯೋ ಮಾಡಿರೋದೇ ಇಷ್ಟು ದೊಡ್ಡ ಲಾಂಗ್ ವೀಡಿಯೋ ಆಗಿದೆ ನೋಡಿ. ನನಗೆ ಗೊತ್ತಿರಲಿಲ್ಲ ಈ ಥರ ಆಗುತ್ತೆ ಅಂತ. ನಾನು ಎಲ್ಲದು ಎಡಿಟಿಂಗ್ ಕೂತ್ಕೊಂಡ್ಮೇಲೆ ಗೊತ್ತಾಯಿತು ಇಷ್ಟು ಲಾಂಗ್ ವೀಡಿಯೋ ಆಗುತ್ತೆ ಅಂತ. ಅದರಲ್ಲೂ ಕೂಡ ವೀಡಿಯೋ ಮಾಡಿದೆ, ಅದರಲ್ಲೂ ಇನ್ನೂ ಸ್ವಲ್ಪ ಕಟ್ ಮಾಡಿದೆ. ಕಟ್ ಮಾಡಿಲ್ಲ ಅಂದಿದ್ರೆ ನಿಮ್ಗೆ ಇನ್ನೂ ಲಾಂಗ್ ವೀಡಿಯೋ ಆಗ್ಬಿಡೋದು. ನೋಡಿ, ಇಲ್ಲೊಂದು ಬಸ್ ಸ್ಟಾಪ್ ಬರುತ್ತೆ, ದೊಡ್ಡದಿದು. ಬಟ್ ಅಲ್ಲಿ ಏನಿಸಿಲ್ಲ ನೋಡಿ, ಹಿಂಗೆ ಶುರುವಾಯಿತು. ಇದು ಹಿಂಗೆ ಮಳವಳ್ಳಿ ಕಡೆ ಹೋಗ್ತಾ ಇದೆ ಬಸ್ಸು. ಮಳವಳ್ಳಿ ಕಡೆ ಇನ್ನು ಮಳವಳ್ಳಿ ಕೆ ಎಮ್ ದೊಡ್ಡಿಯಿಂದ ಒಂದು 15 ಕಿಲೋಮೀಟ್ರನ ಬರ್ಬೋದು ಅಷ್ಟೇ. ಅದೇ ಒಂದು 20 ರೂಪಾಯಿನ ಬಸ್ ಚಾರ್ಜ್ ತಗೋತಾರೆ. ಕೆ ಎಮ್ ದೊಡ್ಡಿ ಟು ಮಳವಳ್ಳಿ. ನೋಡಿ, ಮಳವಳ್ಳಿ ರೋಡೇ ಇದು. ಮಳವಳ್ಳಿಗೆ ಬರ್ತಾ ಇದೆ, ಬಂತು.
ಇದೆ ಫ್ರೆಂಡ್ಸ್, ಮಳವಳ್ಳಿ ಬಸ್ ಸ್ಟ್ಯಾಂಡು ನೋಡಿ. ಮಳವಳ್ಳಿ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀನಿ. ಆಲ್ರೆಡಿ ನಮ್ಮ ಊರಿಗೆ ಬಂದು ಇಳಿದು ನೋಡಿ ಇಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ. ಬಸ್ ಸ್ಟ್ಯಾಂಡು ಇದೇ ನಮ್ಮ ಊರು ಬಸ್ ಸ್ಟ್ಯಾಂಡು. ಇದೂ ಕೂಡ ಫಸ್ಟ್ ಕೆರೆ ಆಗಿತ್ತು. ಈ ಕೆರೆನ ಅವರು ಮಳವಳ್ಳಿಯಾಗಿ ಕನ್ವರ್ಟ್ ಮಾಡಿದ್ರು. ಬಟ್ ಇದು ಮಳವಳ್ಳಿ ಕೆರೆ ಆಗಿತ್ತು ಮೊದಲು. ಅದನ್ನು ಬಸ್ ಸ್ಟ್ಯಾಂಡ್ ಮಾಡಿದ್ರು. ಬಸ್ ಸ್ಟ್ಯಾಂಡ್ ಮಾಡಿದಾಗ ನಾನು ಅಲ್ಲೇ ಇದ್ದೆ. ಆದಮೇಲೆ ನಾನೀಗ ಬೆಂಗಳೂರಿಗೆ ಬಂದು ಸುಮಾರು 6-7 ವರ್ಷ ಆಯ್ತಾ ಇದೆ ನೋಡಿ. ಇದೇ ನಮ್ಮ ಊರು ಮಳವಳ್ಳಿ. ಆದ್ದರಿಂದ ಇದೊಂದು ತೋರಿಸೋಣ ವೀಡಿಯೋನ ಅಂತ ಅಂದ್ಬಿಟ್ಟು ಮಾಡಿದೆ ನೋಡಿ. ತುಂಬ ಅಭಿವೃದ್ಧಿ ಆಗಿದೆ. ಫಸ್ಟ್ ಇಷ್ಟಿರಲಿಲ್ಲ. ಫಸ್ಟ್ ಇವಾಗ ಸ್ವಲ್ಪ ಜಾಸ್ತಿ ಅಭಿವೃದ್ಧಿನೇ ಆಗಿದೆ ನೋಡಿ. ಬಸ್ಸು ಕಾರು ಎಲ್ಲ ಫಸ್ಟ್ ಇಷ್ಟೆಲ್ಲ ಇರಲೇ ಇಲ್ಲ. ಆಮೇಲೆ ಅಂಗಡಿಗಳು ಅಷ್ಟೇ ಇಷ್ಟೆಲ್ಲ ಅಭಿವೃದ್ಧಿ ಆಗಿರಲಿಲ್ಲ. ರೋಡು ಕೂಡ ಇಷ್ಟು ದೊಡ್ಡದಿರಲಿಲ್ಲ, ಚಿಕ್ಕ ರೋಡ್ ಇತ್ತು. ಬಟ್ ಈಗ ಅದನ್ನು ಕೂಡ ತುಂಬ ದೊಡ್ಡ ರೋಡ್ ಮಾಡಿದ್ದಾರೆ. ಬಟ್ ಮಳವಳ್ಳಿನೂ ತುಂಬ ಅಭಿವೃದ್ಧಿ ಆಗಿದೆ. ಹಾಗಾಗಿ ನಾನಿದ್ದಾಗ ಸ್ವಲ್ಪ ಆಗಿತ್ತು, ಬಟ್ ಇವಾಗಂತೂ ತುಂಬ ಜಾಸ್ತಿನೇ ಆಗಿದೆ. ಇದು ನಾವಿರೋ ಮನೆ ರೋಡು ಫ್ರೆಂಡ್ಸ್. ನಮ್ಮ ತಾಯಿ ಇದ್ದಾರೆ ನಮ್ಮ ಮನೇಲಿ. ನೋಡೋಣ ಅವ್ರು ಏನು ಮಾಡ್ತಾಯಿದ್ದಾರೆ. ಅದಕ್ಕೆ ನಾನು ಸುಮ್ಮನೆ ನಮ್ಮ ಮನೆ ರೋಡಿದ್ದು ನೋಡೋಣ ಅಂತ ಇದು ಒಂದು ಮಾಡಿಕೊಂಡೆ. ನಮ್ಮ ತಾಯಿ ಆಲ್ರೆಡಿ ಊರಿಗೆ ಹೋಗಿದ್ದಾರೆ. ನಮ್ಮ ತಾಯಿ ಮತ್ತು ನಮ್ಮ ಅಕ್ಕ ಇಬ್ಬರೂ ಅಲ್ಲೇ ಊರಲ್ಲಿ ಇದ್ದಾರೆ ಮನೇಲಿ. ನಾನು ಹೋಗೋಣ ಅಂತ ಅಂದ್ಬಿಟ್ಟು ಬಂದೆ. ಬಟ್ ನಾನು ಏನಕ್ಕಪ್ಪ ಅಂತಂದರೆ ನಾನು ಬೆಟ್ಟಕ್ಕೆ ಹೋಗ್ಬೇಕಾಯ್ತು, ಮುಡಿ ಕೊಡಬೇಕಾಗಿತ್ತು. ಅದಕ್ಕೆ ಹೋಗಿದ್ದೀನಿ. ನೋಡೋಣ, ಇವತ್ತು ಹೋಗಿದ್ದೀನಿ. ಆದರೆ ನಾಳೆಗೆ ನಾನು ಬೆಟ್ಟಕ್ಕೆ ಹೋಗ್ತೀನಿ ಮುಡಿ ಕೊಡೋಕ್ಕೆ, ಮಲೆ ಮಹದೇಶ್ವರ ಬೆಟ್ಟಕ್ಕೆ. ಆ ವೀಡಿಯೋನೂ ಮಾಡಾಕ್ತೀನಿ. ಈ ವಿಡಿಯೋ ನೋಡಾದ್ಮೇಲೆ ಆ ವಿಡಿಯೋ ಬರುತ್ತೆ ಫ್ರೆಂಡ್ಸ್. ದಯವಿಟ್ಟು ಈ ವಿಡಿಯೋ ನೋಡಿ, ಜೊತೆಗೆ ಆ ವಿಡಿಯೋನೂ ನೋಡಿ. ಮಲೆ ಮಹದೇಶ್ವರ ಬೆಟ್ಟದ್ದು ಹೆಂಗೆ ಬಸ್ಸಲ್ಲಿ ಹೋದೆ, ಯಾವ ಥರ ಮುಡಿ ಕೊಟ್ಟೆ ಬಂದೆ ಎಲ್ಲ ವೀಡಿಯೋ ಮಾಡಿ ಹಾಕಿರ್ತೀನಿ. ಅದನ್ನು ನೋಡಿ ಫ್ರೆಂಡ್ಸ್, ನನಗೆ ಬೆಂಬಲ ಕೊಡಿ. ಜೊತೆಗೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ. ನೋಡಿ ನಮ್ಮ ತಾಯಿ ಏನು ಮಾಡ್ತಿದ್ದಾರೆ ಗೊತ್ತಿಲ್ಲ. ನೋಡಿ ನಮ್ಮ ತಾಯಿ ಕುಂತಿದ್ದಾರೆ ನೋಡಿ. ನಮ್ಮ ತಾಯಿ ನಮ್ಮ ಅಕ್ಕ ಇಬ್ಬರು ಏನೋ ಫೋನಲ್ಲಿ ಮಾತಾಡ್ತಾವ್ರೆ. ನೋಡ್ತಾವ್ರೆ. ನಾವು ಬಂದಲ್ಲ, ಇಬ್ಬರು ನನ್ನೇ ನೋಡ್ತಾಯಿದ್ದಾರೆ. ಬಂದವನೇ ಅಂತ ಯಾರ ಜೊತೆ ನಾವು ಫೋನಲ್ಲಿ ಮಾತಾಡ್ತಾಯಿದ್ರು ನಮ್ಮ ತಾಯಿ ಕುಂತ್ಕೊಂಡು. ಅದಕ್ಕೆ ಆಮೇಲೆ ಪಕ್ಕದಲ್ಲಿ ಒಂದು ನಾಯಿ ಸಾಕಿದ್ದಾರೆ ನೋಡಿ. ಆ ನಾಯಿ ಬಂದ ತಕ್ಷಣ ಬೊಗಳ್ತು ನನಗೆ 1-2 ಸತಿ. ಬಟ್ ಈಗ ನನ್ನ ಮುಖ ನೋಡ್ತು. ನನ್ನ ಮುಖ ನೋಡಿದ್ಮೇಲೆ ನೋಡಿ ಕೂತ್ಕೊತು ಸೈಲೆಂಟಾಗಿ. ಗೊತ್ತು ಅದಕ್ಕೆ. ನೋಡಿ ನನ್ನ ಮುಖ ನೋಡಿದ ತಕ್ಷಣ ಹೆಂಗೆ ಸೈಲೆಂಟಾಗಿ ಕುಂತೈತೆ. ಫಸ್ಟ್ ಬೊಗಳಿಡ್ತಿತ್ತು, ನಾನು ಆ ಕಡೆಯಿಂದ ಬಂದಾಗ ಕಾಣಿಸ್ಲಿಲ್ಲ. ನೋಡಿ ನಮ್ಮ ತಾಯಿ ಹಂಗೆ ಫೋನಲ್ಲಿ ಮಾತಾಡ್ತಾವ್ರೆ. ಈಗ ಕಾಲು ನೀರು ಕೊಡ್ತಾರೆ ನೋಡಿ. ಇವರೇ ನಮ್ಮ ತಾಯಿ, ಅವಳೇ ನಮ್ಮ ಅಕ್ಕ ನೋಡಿ. ಅವಳು ನಗ್ತಾವಳೆ. ನಾವು ವೀಡಿಯೋ ಮಾಡ್ತಾಯಿದ್ನಲ್ಲ ಈ ಥರ. ಪಾಪ ಅವಳೇ ಬಂದು ಕಾಲಿಗೆ ನೀರು ಹಾಕ್ಕೊಟ್ಲು. ನಾವು ಯಾವಾಗಲೂ ಅಷ್ಟೇ ಊರಿಂದ ಬಂದಾಗ ಕಾಲಿಗೆ ನೀರು ಹಾಕೊಂಡೆ ಮನೆ ಒಳಗಡೆ ಬರೋದು. ಶೂ ಹಾಕೊಂಡು ಬಂದಿದ್ರು ಅಷ್ಟೇ. ನೀವೇನಾದ್ರು ಹಾಕೊಂಬಂದಿರಿ, ಕಾರಿಗೆ ನೀರು ಹಾಕೊಂಡೆ ಮನೆ ಒಳಗಡೆ ಬರಬೇಕು. ಅದು ಅವಾಗಿಂದನೂ ನಮ್ಗೆ ಹಂಗೇ ಬಂದಿರೋದು. ಬ್ಯಾಗ್ ತೊಗೊಬಂದಿದ್ದೆ, ಬ್ಯಾಗ್ ಮಡಗಿದೆ. ಈಗ ನಮ್ಮ ತಾಯಿ ನೋಡಿ, ಇವರೇ ನಮ್ಮ ತಾಯಿ ನೋಡಿ. ಫೋನಲ್ಲಿ ಮಾತಾಡ್ತಾವ್ರೆ. ಆಯ್ತು ಹೋಗಿ ಒಳಗಡೆಗೆ ಅಂತವ್ರೆ. ಏನೋ ಮಾತಾಡ್ತಾರೆ ಫೋನಲ್ಲಿ. ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ ಯು ಫ್ರೆಂಡ್ಸ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್